ಕಳೆದ 6 ವರ್ಷ ಹಿಂದೆ, ಎಕ್ಸಾಕ್ಟ್ 6 ವರ್ಷ ಹಿಂದೆ ನಾನು ಕೂಡ ಒಂದು ಹೋಟೆಲಲ್ಲಿ ಇದೇ ತರ ಕೂತ್ಕೊಂಡು ಕೇಳಬೇಕಾದ್ರೆ ನಮ್ಮ ಸೀನಿಯರ್ ನನಗೆ ಒಂದೇ ಮಾತು ಹೇಳಿದ್ರು, ಶಬೀರ್ ಏನ್ ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಆಡ್ತಿದ್ದೋ, ಏನ್ ಕಾಲೇಜಲ್ಲಿ ಓದ್ತಿದ್ದೋ, ಏನ್ ಮನೆಯಲ್ಲಿ ಮಾಡ್ತಿದ್ದೋ, ಇದೆಲ್ಲ ಮರೆತು ಅರ್ಧ ತಾಸು 1 ತಾಸು ನಾನು ಏನ್ ಹೇಳ್ತೀನಿ ಗಮನ ಕೊಟ್ಟು ಕೇಳು. ಈ ಕೇಳಿದ ಮೇಲೆ ನೀನ್ ಏನಾದ್ರೂ ಅಪ್ಲೈ ಮಾಡಿದ್ರೆ ಮಾರ್ಕೆಟ್ ಒಳಗಡೆ 2 ವರ್ಷ ಆದ್ಮೇಲೆ ನಾನೇನಾ ಅಂತೇಳಿ ಮುಟ್ಟು ನೋಡ್ಕೊಂತೀಯ, ನಾನು ಹೇಳೋದನ್ನ ಗಮನ ಕೊಟ್ಟು ಕೇಳು ಅಂತ ಹೇಳಿದ್ರು. ಸೊ ಇವತ್ತು ಅವ್ರು ಹೇಳಿದ್ದನ್ನ ಗಮನ ಕೊಟ್ಟು ಕೇಳಿ, ಅವ್ರು ಹೇಳಿದ್ದನ್ನ ಮಾಡಿದ್ಕೋಸ್ಕರ ಇವತ್ತು ಲೈಫ್ ಚೇಂಜ್ ಆಗಿದೆ. ನಿಮ್ದು ಕೂಡ ಲೈಫ್ ಚೇಂಜ್ ಆಗಬೇಕು, ನೀವು ಕೂಡ ವೆಲ್ದಿ ಆಗಿರ್ಬೇಕು ಅಂತ ಹೇಳಿದ್ರೆ ನಾನು ಹೇಳೋ ಮಾತನ್ನ ಗಮನ ಕೊಟ್ಟು ಕೇಳ್ರಿ. ಮಿಡ್ಲಲ್ಲಿ ಮೊಬೈಲ್ ಆಪರೇಟ್ ಮಾಡಕ್ ಹೋಗ್ಬೇಡ್ರಿ, ಮಿಡ್ಲಲ್ಲಿ ಎದ್ದೋಗಕ್ ಹೋಗ್ಬೇಡ್ರಿ, ಫೋನ್ ಮಾತಾಡಕ್ ಹೋಗ್ಬೇಡ್ರಿ, ಚಾಟಿಂಗ್ ಮಾಡಕ್ ಹೋಗ್ಬೇಡ್ರಿ, ದಯವಿಟ್ಟು ಹೇಳ್ತಾ ಇದ್ದೀನಿ, ಓಕೆನಾ? ಸೊ ಈ ಕಂಪನಿಯ ಹೆಸರು ವೆಸ್ಟೀಜ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ. ಕಂಪನಿ ಸ್ಟಾರ್ಟ್ ಆಗಿದ್ದು ಜೂನ್ 2, 2004. 2004 ಕಂಪನಿ ಸ್ಟಾರ್ಟ್ ಆಯ್ತು. ಈ ಕಂಪನಿ ಸ್ಟಾರ್ಟ್ ಆದಾಗ ಈ ಕಂಪನಿಯಲ್ಲಿ ಬರೀ 2 ಪ್ರಾಡಕ್ಟ್ಸ್ ಇದ್ವು. ಇದೇ ಪ್ರಾಡಕ್ಟ್ಸ್ ನೋಡ್ತಾ ಇದೀವಲ್ಲ, ಇದು ಬರೀ 2 ಇದ್ವು ನಮ್ಮ ಹತ್ರ. ದೆನ್ ನಮ್ಮ ಹತ್ರ 2 ಆಫೀಸಸ್ ಇದ್ವು. 2 ಆಫೀಸಸ್, ಒಂದು ಬೆಂಗಳೂರು, ಒಂದು ఢిల్లీ. ದೆನ್ ನಂತರ ಕೆಲಸ ಮಾಡೋರು ಈ ಕಂಪನಿಯಲ್ಲಿ 6 ಜನ ಇದ್ರು, 6 ಮೆಂಬರ್ಸ್. ನೋಡಿ 2004 ಅಲ್ಲಿ ಈ ಕಂಪನಿ ಸ್ಟಾರ್ಟ್ ಆದಾಗ ಈ ಕಂಪನಿಯಲ್ಲಿ ಬರೀ 2 ಪ್ರಾಡಕ್ಟ್ಸ್ ಇದ್ವು, 2 ಆಫೀಸಸ್ ಇದ್ವು, 6 ಮೆಂಬರ್ಸ್ ಇಂದ ಕಂಪನಿ ಸ್ಟಾರ್ಟ್ ಆಯ್ತು. ಇವತ್ತು ಈ ಕಂಪನಿ ಸ್ಟಾರ್ಟ್ ಆಗಿ 15.5 ವರ್ಷ ಆಯ್ತು. 15.5 ವರ್ಷ. ಈಗ ಜೂನ್ 2 ಬಂದ್ರೆ ನಾವು 16 ವರ್ಷ ಕಂಪ್ಲೀಟ್ ಮಾಡ್ತೀವಿ. 15 ವರ್ಷ ಅನ್ಕೊಳ್ಳೋಣ. 15 ವರ್ಷ ಒಳಗಡೆ ಈ ಕಂಪನಿ ಯಾವ ಲೆವೆಲ್ಗೆ ಡೆವಲಪ್ ಆಗಿದೆ ಅಂದ್ರೆ 2 ಪ್ರಾಡಕ್ಟ್ಸ್ ಇದ್ದಿದ್ದು ಇವತ್ತು ನಮ್ಮ ಹತ್ರ 2500 ಜಾಸ್ತಿ ಪ್ರಾಡಕ್ಟ್ಸ್ ಇದಾವೆ, ಆನ್ಲೈನ್ ಅಂಡ್ ಆಫ್ಲೈನ್. ಅವಾಗ 2 ಆಫೀಸ್ ಇದ್ವು, ಒಂದು ಬೆಂಗಳೂರು, ಒಂದು ఢిల్లీ. ಇವತ್ತು 92 ಇಂಡಿಯನ್ ಆಫೀಸಸ್ ಇದಾವೆ, 6 ಇಂಟರ್ನ್ಯಾಷನಲ್ ಆಫೀಸಸ್ ಇದಾವೆ ವೆಸ್ಟೀಜ್ ಇಂದು. 6 ಜನರಿಂದ ಸ್ಟಾರ್ಟ್ ಆಗಿರುತ್ತೆ ಕಂಪನಿ. ಇವತ್ತು ಈ ಕಂಪನಿಯಲ್ಲಿ 2 ಕೋಟಿ ಜನ ಕೆಲಸ ಮಾಡ್ತಾ ಇದ್ದಾರೆ ಅಕ್ರಾಸ್ ಇಂಡಿಯಾ. 6 ಜನರಿಂದ ಸ್ಟಾರ್ಟ್ ಆಗಿರೋ ಕಂಪನಿ. ಸೊ ನಾವು ಕಂಪನಿ ಸ್ಟಾರ್ಟ್ ಆದಾಗ ಬರೀ 5 ಕೋಟಿ ಟರ್ನ್ ಓವರ್ ಮಾಡ್ತಿದ್ವಿ ಸರ್, 5 crore ಟರ್ನ್ ಓವರ್. 2004 ಅಲ್ಲಿ ವೆಸ್ಟೀಜ್ ಕಂಪನಿ ಮಾಡಿರೋಂತ ಒಂದು ವರ್ಷದ ಟರ್ನ್ ಓವರ್ 5 ಕೋಟಿ. ಈ ವರ್ಷ ನಾವು ಮಾಡ್ಲಿಕ್ಕೆ ಹೋಗ್ತಾ ಇದೀವಿ. ಈಗ ಮಾರ್ಚ್ ಫಿನಾನ್ಷಿಯಲ್ ಇಯರ್ ಎಂಡ್ ಆದಾಗ ಕಂಪನಿ ಓನರ್ ಹೇಳ್ತಿದ್ರು 3500 ಕೋಟಿ ಅಂತ ಹೇಳಿ. ಬಟ್ ಅದನ್ನ ಮೀರಿ ಹೋಗ್ತಾ ಇದೆ. ಬರೀ 15 ವರ್ಷದಲ್ಲಿ ಒಂದೇ ಒಂದು ವರ್ಷದ ಟರ್ನ್ ಓವರ್ ಹೋಗ್ತಾ ಇದೆ 3700 ಕೋಟಿ. 3700 crores ಟರ್ನ್ ಓವರ್. ಒಂದು ಕಂಪನಿ ಬರೀ ಒಂದೇ ಒಂದು ದೇಶದಲ್ಲಿ ಮಾಡಬೇಕು. ಇಟ್ಸ್ ನಾಟ್ ಎ ಸಿಂಪಲ್ ಟಾಸ್ಕ್, ಇಟ್ಸ್ ನಾಟ್ ಈಸಿ. 3700 ಕೋಟಿ. ಹತ್ತತ್ರ 25, 26, 30 ವರ್ಷಗಳಿಂದ ಬೇರೆ ದೇಶದ ಕಂಪನಿಗಳು ಇಂಡಿಯಾದಲ್ಲಿ ಆಪರೇಟ್ ಮಾಡ್ತಾ ಇದಾವೆ. ಅಂದ್ರೂ ಇನ್ನ 1500 ಕೋಟಿಯಲ್ಲಿ ಇದಾವೆ. ಬಟ್ ಬರೀ 15 ವರ್ಷದಲ್ಲೇ ಭಾರತ ದೇಶದಲ್ಲಿ ಈ ಕಂಪನಿ 3700 ಕೋಟಿ ಟರ್ನ್ ಓವರ್ ಮಾಡ್ತಾ ಇದೆ ಅಂದ್ರೆ ಸಣ್ಣ ಕಂಪನಿ ಇಲ್ಲ ಸರ್. ಈಗ ಇದು ಬಹಳ ದೊಡ್ಡ ಕಂಪನಿ ಆಗಿದೆ. ಅಪಾರ್ಟ್ ಫ್ರಮ್ ಇಂಡಿಯಾ, ನಮ್ಮ ಕಂಪನಿಯ ಓನರ್ ಹೆಸರು ಮಿಸ್ಟರ್ ಗೌತಮ್ ಬಾಲಿ ಅಂತ. ಗೌತಮ್ ಬಾಲಿ ಇವರಿಗೆ 33 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಮಾರ್ಕೆಟ್ ಒಳಗಡೆ ಮತ್ತೆ ಹೆಲ್ತ್ ಕೇರ್ ಸೆಕ್ಟರ್ ಅಲ್ಲಿ. ಇವ್ರ ಜೊತೆ ಇನ್ನ 2 ಯಾರಾದ್ರೂ ಮಿಸ್ಟರ್ ದೀಪಕ್ ಸೂಡ್ ಅಂತೇಳಿ. ದೀಪಕ್ ಸೂಡ್ 28 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಡೈರೆಕ್ಟ್ ಮಾರ್ಕೆಟಿಂಗ್ ಅಲ್ಲಿ. ಅಂಡ್ ಮಿಸ್ಟರ್ ಕನ್ವರ್ ಬೀರ್ ಸಿಂಗ್ ಟಾಪ್ 500 ಇಂಜಿನಿಯರ್ಸ್, ಇಂಡಿಯಾದ ಟಾಪ್ 500 ಇಂಜಿನಿಯರ್ಸ್ ಅಲ್ಲಿ ಅವ್ರ ಹೆಸರು ಬರುತ್ತೆ, ಟಾಪ್ ಅಲ್ಲಿ ಇದ್ದಾರೆ. ಅವರಿಗೆ 22 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಐಟಿ ಬಿಟಿ ಸೆಕ್ಟರ್ ಒಳಗಡೆ. ಕನ್ವರ್ ಬೀರ್ ಸಿಂಗ್, ದೀಪಕ್ ಸೂಡ್ ಅಂಡ್ ಗೌತಮ್ ಬಾಲಿ 3 ಜನ ಈ ಕಂಪನಿಗೆ ಸ್ಟಾರ್ಟ್ ಮಾಡಿರೋದು ಇಂಡಿಯಾದಲ್ಲಿ. ಇಂಡಿಯಾ ಬಿಟ್ಟು ವೆಸ್ಟೀಜ್ ಇವತ್ತು ದುಬೈಯಲ್ಲಿದೆ, ನೇಪಾಲ್ಗೆ ಹೋಗಿದೆ, ಬಾಂಗ್ಲಾದೇಶ್ ಹೋಗಿದೆ, ಬಹರೈನ್ ಹೋಗಿದೆ, ಸೌದಿ ಅರಬ್ ಹೋಗಿದೆ. ಅಂಡ್ ಈಗ ರೀಸೆಂಟ್ಲಿ ನಾವು ಲಾಂಚ್ ಮಾಡಿದೀವಿ ಒಮಾನ್. ಅಂಡ್ ಈ ತಿಂಗಳ ಲಾಂಚ್ ಮಾಡ್ತಾ ಇದೀವಿ ಥೈಲ್ಯಾಂಡ್. ಇಷ್ಟು ದೇಶಗಳಲ್ಲಿ ರನ್ ಆಗ್ತಾ ಇದೆ ಸರ್. ಸೌದಿ ಅರಬ್ ಎಂತ ದೇಶ ಅಂತ ಹೇಳಿದ್ರೆ ಕಸ್ಕಸೆ ಕೂಡ ನೀವು ತಗೊಂಡು ಹೋಗ್ಲಿಕ್ಕೆ ಆಗಲ್ಲ ಇಲ್ಲಿಂದ. ನಿಮಗೆ ಸೌದಿ ಏರ್ಪೋರ್ಟ್ ಒಳಗೆ ಹಿಡ್ಕೊಂಡ್ಬಿಡ್ತಾರೆ. ನೀವು ಕಸ್ಕಸೆ ಗೊತ್ತಲ್ಲ, ಕಸ್ಕಸೆ ತಗೊಂಡು ಹೋದ್ರೆ ಕೂಡ ನೀವು ಹಿಡ್ಕೊಂಡ್ಬಿಡ್ತಾರ ಅವ್ರು. ಅಂತ ದೇಶದಲ್ಲಿ ನಮ್ ಕಂಪನಿಯ ಪ್ರಾಡಕ್ಟ್ ರನ್ ಆಗ್ತಾ ಇದಾವೆ ಅಂತ ಹೇಳಿದ್ರೆ ಈ ಪ್ರಾಡಕ್ಟಿನ ಕ್ವಾಲಿಟಿನ ನೀವು ಅರ್ಥ ಮಾಡ್ಕೋಬಹುದು. ಸೌದಿ ಅರಬ್, ದುಬೈ, ಒಮಾನ್ ಇದೆಲ್ಲ ತುಂಬಾ. ಒಮಾನ್ ದೇಶ ನೀವು ಕಂಪೇರ್ ಮಾಡಿದ್ರೆ ಇಲ್ಲಿದು 150 120 ರೂಪಾಯಿ. ಬಹರೈನ್ ದೇಶ ಏನಿದೆ ಇಲ್ಲಿದು 153 ರೂಪಾಯಿ, ಅಲ್ಲಿದು 1 ರೂಪಾಯಿ. ಅಷ್ಟು ದೊಡ್ಡ ದೇಶದಲ್ಲಿ ಇವತ್ತು ನಮ್ಮ ಕಂಪನಿಯ ಪ್ರಾಡಕ್ಟ್ ರನ್ ಆಗ್ತಾ ಇದಾವೆ. ಆ ದೇಶದ ಗವರ್ಮೆಂಟ್ ನಮ್ಮ ಪ್ರಾಡಕ್ಟ್ ಅಕ್ಸೆಪ್ಟ್ ಮಾಡ್ಕೊಂತ ಇದೆ ಅಂದ್ರೆ ಈ ಪ್ರಾಡಕ್ಟಿನ ಕ್ವಾಲಿಟಿನ ನೀವು ಅರ್ಥ ಮಾಡ್ಕೋಬಹುದು. ಸೊ ಈ ಕಂಪನಿ ಈ ಲೆವೆಲ್ಗೆ ಬೆಳೀತಾ ಇದೆ ಅಂದ್ರೆ ಏನು ಕಾರಣ? ಈ ಕಂಪನಿ ಈ ಲೆವೆಲ್ಗೆ ಬೆಳೀತಾ ಇದೆ ಅಂದ್ರೆ ಕಾರಣ ಏನು? ಇದು ನಾನು ಜಸ್ಟ್ ನಿಮಗೆ 10% ಹೇಳಿದೆ. ಇನ್ನೊಂದು ಹೇಳ್ತೀನಿ ಕೇಳಿ. ಈ ಕಂಪನಿಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ, ವೆಸ್ಟೀಜ್ ಒಳಗಡೆ ಒಬ್ಬ ವ್ಯಕ್ತಿ ಇದ್ದಾರೆ, ఢిల్లీಯಲ್ಲಿ ಇರ್ತಾರೆ. ఢిల్లీ ಒಳಗಡೆ ಅವ್ರ ಹೆಸರು ಮಿಸ್ಟರ್ ಸಿದ್ಧಾರ್ಥ್ ಸಿಂಗ್ ಅಂತ. ಸಿದ್ಧಾರ್ಥ್ ಸಿಂಗ್ ನೀವು ಗೂಗಲ್, ವಿಕಿಪೀಡಿಯಾ ಎದ್ರಾಗಾದ್ರೂ ಹಾಕ್ರಿ, ಗೊತ್ತಾಗ್ಬಿಡುತ್ತೆ. ಸಿದ್ಧಾರ್ಥ್ ಸಿಂಗ್ ವೆಸ್ಟೀಜ್ ಅಂತ ಹೇಳಿ ಒಬ್ಬ ವ್ಯಕ್ತಿ ವೆಸ್ಟೀಜ್ ಅಲ್ಲಿ ಪ್ರತಿ ತಿಂಗಳ, ನಾನು ವರ್ಷದ ಮಾತಾಡ್ತಾ ಇಲ್ಲ, ಪ್ರತಿ ತಿಂಗಳ 1,05,00,000 ಸಂಪಾದನೆ ಮಾಡ್ತಾರೆ. ಒಂದು ತಿಂಗಳದ ಇನ್ಕಮ್ 1,05,00,000. 10 ರಿಂದ 20 ಜನ ವೆಸ್ಟೀಜ್ ಅಲ್ಲಿ
30 ರಿಂದ 40 ಲಕ್ಷ ಪ್ರತಿ ತಿಂಗಳ ಸಂಪಾದನೆ ಮಾಡ್ತಾರೆ. 30 ರಿಂದ 40 ಜನ ವೆಸ್ಟೀಜ್ ಅಲ್ಲಿ 10 ಲಕ್ಷದಿಂದ 25 ಲಕ್ಷವರೆಗೂ ಸಂಪಾದನೆ ಮಾಡ್ತಾರೆ. 6200ಕ್ಕಿಂತ ಜಾಸ್ತಿ ಜನ ವೆಸ್ಟೀಜ್ ಅಲ್ಲಿ 1 ಲಕ್ಷ ಇಂದ 9 ಲಕ್ಷವರೆಗೂ ಸಂಪಾದನೆ ಮಾಡ್ತಾರೆ ಪ್ರತಿ ತಿಂಗಳ. ಈಗ 50,000 20,000 30,000 ನನಗೆ ಲೆಕ್ಕಕ್ಕಿಲ್ಲ. 6500ಕ್ಕಿಂತ ಜಾಸ್ತಿ ಜನ ವೆಸ್ಟೀಜ್ ಅಲ್ಲಿ ಕಾರ್ಸ್ ಪರ್ಚೇಸ್ ಮಾಡಿದ್ದಾರೆ. 350 ಜನ ವೆಸ್ಟೀಜ್ ಇಂದ ಮನೆಗಳು ತಗೊಂಡಿದ್ದಾರೆ. ಅಂಡ್ 182 ಜನ ವೆಸ್ಟೀಜ್ ಇಂದ ವರ್ಲ್ಡ್ ಕ್ಲಾಸ್ ಕಾರ್ಸ್ ತಗೊಂಡಿದ್ದಾರೆ. ವರ್ಲ್ಡ್ ಕ್ಲಾಸ್ ಕಾರ್ ಅಂದ್ರೆ ಲೈಕ್ ಜಗ್ವಾರ್, ವೋಲ್ವೋ, BMW, ಮರ್ಸಿಡೀಸ್, ಬೆನ್ಸ್, ನೀವು ಕೇಳಿರ್ತೀರ ವರ್ಲ್ಡ್ ಕ್ಲಾಸ್ ಕಾರ್ಸ್ ಮೋರ್ ದನ್ 50 lakh ಪ್ಲಸ್ ಇಂದು 182 ಜನ ತಗೊಂಡಿದ್ದಾರೆ. ಸರ್, ನೀವು ಇದೆಲ್ಲ ಕೇಳ್ತಾ ಇದ್ರೆ ನಿಮಗೆ ಏನಪ್ಪ ಇದು ಯಾವ್ದೋ ಬಳ್ಳಾರಿಯಿಂದ ಬಂದು ಏನ್ ಹಗಲತ್ರಲ್ಲಿ ನಕ್ಷತ್ರ ತೋರ್ಸಕತ್ತಲ್ಲ ಅನ್ನೋ ಕಾಣ್ತಿರುತ್ತೆ ನಿಮ್ಗೆ. ಎಲ್ಲ ಇದೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ. ರಿಯಲ್ ಅಲ್ಲ, ರೀಲ್ ಅನ್ಕೊಂತಿರ್ತೀರಾ. 6 ವರ್ಷ ಹಿಂದೆ ನಾನು ಕೂಡ ಇದಕ್ಕೆ ರೀಲ್ ಅನ್ಕೊಂಡೆ ಸರ್. ಇವತ್ತು ನಾನು ಅದೇ ರೀಲ್ ಬಿಡಕತ್ತೀನಿ ಸ್ಟೇಟ್ ನಲ್ಲಿ ಸರ್. ಸಿಂಪಲ್. ಇದೆಲ್ಲ ಇಷ್ಟು ಕೋಟಿಗಟ್ಟಲೆ ದುಡ್ಡು ಕಂಪನಿ ಹತ್ರ ಹೆಂಗ್ ಬರುತ್ತೆ, ಕಂಪನಿ ಹೆಂಗ್ ಹಂಚುತ್ತೆ ಅನ್ನೋದು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಇನ್ನೊಂದು 15-20 ವರ್ಷ 20 ನಿಮಿಷ ಒಳಗಡೆ ಈ ಕಂಪನಿ ಈ ಲೆವೆಲ್ಗೆ ಬೆಳಿಲಿಕ್ಕೆ ಕಾರಣ ಏನು ಅರ್ಥ ಆಗ್ತದೇನಾ? ಸ್ಪೀಡ್ ಆದ್ರೂ ಹೋಗ್ತಾ ಇಲ್ಲ ನಾನು, ಅರ್ಥ ಆಗ್ತದೆ. ಈ ಕಂಪನಿ ಈ ತರ ಬೆಳಿಲಿಕ್ಕೆ ಕಾರಣ ಏನು? ಈ ಲೆವೆಲ್ಗೆ ಬೆಳೀತಾ ಇದೆ, ಲ್ಯಾಕ್ಸ್ ಟುಗೆದರ್ ಇನ್ಕಮ್ ಕೊಡ್ತಾ ಇದೆ, ಕ್ರೋರ್ಸ್ ಟುಗೆದರ್ ಟರ್ನ್ ಓವರ್ ಮಾಡ್ತಾ ಇದೆ, ಬೇರೆ ಬೇರೆ ದೇಶಗಳಲ್ಲಿ ಕೂಡ ಹೋಗ್ತಾ ಇದೆ. ನೀವು ಯಾವತ್ತಾದ್ರೂ ಕೇಳಿದ್ರ ಬೇರೆ ದೇಶದ ಕಂಪನಿಗಳು ಸರ್ ಕಾನ್ಸಂಟ್ರೇಷನ್ ಇಲ್ಲಿ ಆಗ್ತಿರುತ್ತೆ. ಬೇರೆ ದೇಶದ ಕಂಪನಿಯವರು ನಮ್ ದೇಶಕ್ಕೆ ಬಂದಿದ್ದು ಮಾತ್ರ ಕೇಳಿರ್ತೀರಾ? ನಮ್ ದೇಶದ ಕಂಪನಿಯವರು ಬೇರೆ ದೇಶಕ್ಕೆ ಹೋಗಿ ಕೇಳಿರೋರು? ಇವತ್ತವರೆಗೂ ನಿಮ್ಗೆ ಏಜ್ 25, 30, 40ಕ್ಕಿಂತ ಜಾಸ್ತಿ ಇರೋರು ಕುಂತಿರ ಇಲ್ಲಿ. ಈ 40, 30, 50 ವರ್ಷದ ವಯಸ್ಸೊಳಗಡೆ ಯಾವತ್ತಾದ್ರೂ ಕೇಳಿದ್ರ ನಮ್ ದೇಶದ ಕಂಪನಿ ಬೇರೆ ದೇಶಕ್ಕೆ ಹೋಗಿದೆ ಅಂತ ಕೇಳಿದ್ರ? ಇಲ್ಲ. ಬಟ್ ನಾನು ಕೂಡ ಕೇಳ್ತಿರೋದು ಮೊಟ್ಟ ಮೊದಲ ಕಂಪನಿ ವೆಸ್ಟೀಜ್ ಮಾರ್ಕೆಟಿಂಗ್, ನಮ್ ದೇಶದ ಕಂಪನಿ ಬೇರೆ ದೇಶಕ್ಕೆ ಹೋಗಿ ರನ್ ಆಗ್ತಿರೋದು. ಸೊ ಈ ಕಂಪನಿ ಈ ತರ ಡೆವಲಪ್ ಆಗಲಿಕ್ಕೆ ಕಾರಣ, ಈ ಕಂಪನಿಯ ಬ್ಯಾಕ್ ಬೋನ್ ಏನಂದ್ರೆ ಇಲ್ಲಿರ್ತಕ್ಕಂಥ ಪ್ರೊಡಕ್ಟ್ಸ್. ಈ ಪ್ರೊಡಕ್ಟ್ಸ್ ಏನು, ಈ ಪ್ರೊಡಕ್ಟ್ಸ್ ಯಾವ ತರ ಕೆಲಸ ಮಾಡ್ತವೆ, ಯಾವ ಲೆವೆಲ್ ಇದಾವೆ, ಇದ್ರದ್ದು ಕ್ವಾಲಿಟಿ ಏನು ಅನ್ನೋದು ನಾನು ನಿಮಗೀಗ ಒಂದು 15 ನಿಮಿಷ ಒಳಗೆ ಪ್ರಾಡಕ್ಟ್ ಬಗ್ಗೆ ಹೇಳ್ತೀನಿ ಕೇಳಿ. ಯಾವ್ಯಾವ ಪ್ರಾಡಕ್ಟ್ಸ್ ಇಲ್ಲಿ ಇಟ್ಟಿದ್ದಾರೆ, ಇದು ಜಸ್ಟ್ 20% ಪ್ರಾಡಕ್ಟ್ಸ್ ಇದಾವೆ. ಟೋಟಲ್ ಪ್ರಾಡಕ್ಟ್ಸ್ ಇಲ್ಲಿ ಇಡಬೇಕಂದ್ರೆ ಈ ಹಾಲು ತುಂಬಿಡುತ್ತೆ. ನಾವು ಜಸ್ಟ್ ಡಿಸ್ಪ್ಲೇ ಮಾಡ್ಲಿಕ್ಕೋಸ್ಕರ ಒಂದೊಂದು ಪೀಸ್ ಇಲ್ಲಿ ಇಟ್ಟಿದ್ದೀವಿ ಮೇನ್ ಪ್ರಾಡಕ್ಟ್ಸ್. ಇದರಲ್ಲಿ ಒಂದು 4-5 ಪ್ರಾಡಕ್ಟ್ಸ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಕಂಪನಿ ತಯಾರು ಮಾಡೋದು ಮೇನ್ ಕ್ಯಾಟಗರಿ ಯಾವ್ದಂದ್ರೆ ಹೆಲ್ತ್ ಕೇರ್ ಸಪ್ಲಿಮೆಂಟ್ಸ್. ನಾವು ಟೋಟಲಿ ಹೆಲ್ತ್ ಕೇರ್ ಕಂಪನಿ. ಏನಕ್ಕೋಸ್ಕರ ನಾವು ಹೆಲ್ತ್ ಕೇರ್ ಕಂಪನಿಯಲ್ಲಿ ಹೆಲ್ತ್ ಕೇರ್ ಸೆಕ್ಟರ್ ಅಲ್ಲಿ ಬಂದೀವಿ ಅಂತ ಹೇಳಿದ್ರೆ, ಇವತ್ತಿಂದ 10 ವರ್ಷ ಹಿಂದೆ ಲ್ಯಾಪ್ಟಾಪ್ ಇಂದು ರೇಟ್ ಏನಿತ್ತು? 30 to 40,000, 20 to 40,000, 50,000 rupeesಗೆ ಡೂಮ್ ಸಿಸ್ಟಮ್ ಬರ್ತಿತ್ತು. ಡೂಮ್ ಈಗ ಟೋಟಲಿ ಡೌನ್. ಒಂದು ಕಾಲ ಇತ್ತು 10 ರಿಂದ 15 ವರ್ಷ ಹಿಂದೆ ನಮ್ಮಪ್ಪ ಮೊಬೈಲ್ ತಗೋಬೇಕಾದ್ರೆ, ನಾನಲ್ಲ ನಮ್ಮಪ್ಪ ಮೊಬೈಲ್ ತಗೋಬೇಕಾದ್ರೆ 1100 ಸೆಟ್ ತಗೊಂಡ್ಬರ್ಲಿಕ್ಕೋಸ್ಕರ ಮದುಮಗ ಆಗಿ ಶೋರೂಮ್ ಹೋಗ್ತಿದ್ರು ನಮ್ಮಪ್ಪ. 7,000 ರೂಪಾಯಿ 10,000 ರೂಪಾಯಿ. ಎಸ್ ಆರ್ ನೋ? ಈಗ ರೋಡ್ ಮೇಲೆ ಮಾರಾಕತ್ತಾರೆ. ಎಸ್ ಆರ್ ನೋ? ಡಿಯರ್ ಫ್ರೆಂಡ್ಸ್, ಇವತ್ತಿಂದ 10 ವರ್ಷ 15 ವರ್ಷ ಹಿಂದೆ ಇಂಜಿನಿಯರ್ ಅಂದ್ಬಿಟ್ರೆ ಅದನ್ನ ಸ್ಯಾಲರಿ ನೋಡ್ತಿದ್ದಿಲ್ಲ. ನಮ್ಮ ಅಳಿಯ ಇಂಜಿನಿಯರ್ ಅಂತೇಳಿ ಹೆಣ್ಣಿಗೆ ಎತ್ಕೊಟ್ಬಿಡ್ತಿದ್ರು. ಅದ್ ಎಷ್ಟು ಕೇಳಿದ್ರು ಕೊಡ್ತಿದ್ರು. ಎಸ್ ಆರ್ ನೋ? ಇವತ್ತು ಇಂಜಿನಿಯರ್ಗೆ ವ್ಯಾಲ್ಯೂ, ಸಾಫ್ಟ್ವೇರ್ ಇಂಜಿನಿಯರ್ಗೂ ವ್ಯಾಲ್ಯೂ ಇಲ್ಲ. ಕಾರಣ ಏನ್ ಗೊತ್ತಾ? ಬರ್ತಕ್ಕಂಥ ಸಮಯದಲ್ಲಿ IT BT ಸೆಕ್ಟರ್ ಇಂದ ವ್ಯಾಲ್ಯೂ ಡೌನ್ ಆಗ್ತಾ ಬರ್ತಾ ಇದೆ. ಇನ್ಫಾರ್ಮೇಶನ್ ಟೆಕ್ನಾಲಜಿ ಸೆಕ್ಟರ್ ವ್ಯಾಲ್ಯೂ ಕಡಿಮೆ ಆಗ್ತಾ ಬರ್ತಾ ಇದೆ. ಇವತ್ತಿಂದ 10 ವರ್ಷ ಹಿಂದೆ ಡೆಂಗು ಇತ್ತ, H1N1 ಇತ್ತ, ಕೊರೋನಾ ಇತ್ತ. ಈಗ ಇವತ್ತಿಂದ 5 ವರ್ಷ ಆದ್ಮೇಲೆ ರೋಗ ಜಾಸ್ತಿ ಆಗ್ತಾವ ಕಡಿಮೆ ಆಗ್ತಾವ? ಇದ್ರ ಅರ್ಥ ಏನು? ಹೆಲ್ತ್ ಕೇರ್ ಸೆಕ್ಟರ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ? 100% ಲೈಫ್ ಟೈಮ್ ಹೆಲ್ತ್ ಕೇರ್ ಸೆಕ್ಟರ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಬರ್ತಕ್ಕಂಥ ಸಮಯದಲ್ಲಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಸೆಕ್ಟರ್ ಡಿಕ್ರೀಸ್ ಆಗ್ತಾ ಬರುತ್ತೆ. ಸೊ ಲೈಫ್ ಅಲ್ಲಿ ಬರ್ತಕ್ಕಂಥ ಸಮಯದಲ್ಲಿ ಪ್ರಪಂಚದಲ್ಲಿ ಯಾವ ಸೆಕ್ಟರ್ ಇನ್ಕ್ರಿಮೆಂಟ್ ಅಲ್ಲಿ ಇರುತ್ತೋ ಆ ಸೆಕ್ಟರ್ ಅಲ್ಲಿ ಈ ಕಂಪನಿ ಓಪನ್ ಆಗಿದೆ. ನಾನು ಇವತ್ತು ಹೇಳ್ತಾ ಇದ್ದೀನಿ ಕೇಳಿ, ಲೈಫ್ ಅಲ್ಲಿ ಯಾವತ್ತೂ ಕೂಡ ಈ ಸೆಕ್ಟರ್ಗೆ ವ್ಯಾಲ್ಯೂ ಡೌನ್ ಆಗಲ್ಲ. ಕಾರಣ ಏನಂದ್ರೆ ಬರ್ತಕ್ಕಂಥ ಸಮಯದಲ್ಲಿ ಆಹಾರ ನಾವು ವಿಷಯ ರೂಪದಲ್ಲಿ ತಗೊಳ್ತಾ ಇದೀವಿ, ವಿಷಯನ ಆಹಾರ ರೂಪದಲ್ಲಿ ತಗೊಳ್ತಾ ಇದೀವಿ. ಅದಕ್ಕೋಸ್ಕರ ರೋಗಗಳು ಬರ್ತಾ ಇದಾವೆ. ಯಾವಾಗ ರೋಗಗಳು ಜಾಸ್ತಿ ಬರ್ತಾವೋ ಅವಾಗ ಡಾಕ್ಟರ್ಗೂ ಮರ್ಯಾದೆ ಜಾಸ್ತಿ ಆಗುತ್ತೆ, ಇಂಗ್ಲಿಷ್ ಮೆಡಿಸಿನ್ಗೂ ಮರ್ಯಾದೆ ಜಾಸ್ತಿ ಆಗುತ್ತೆ, ಅದರಲ್ಲಿ ಮಿಂಚಿರ್ತಕ್ಕಂಥ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಗೂ ಕೂಡ ಮರ್ಯಾದೆ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾವು ಹೆಲ್ತ್ ಕೇರ್ ಸೆಕ್ಟರ್ ಅಲ್ಲಿ ಕಂಪನಿಯನ್ನು ಲಾಂಚ್ ಮಾಡಿದ್ವಿ. ಈಗ ಹೆಲ್ತ್ ಕೇರ್ ಸೆಕ್ಟರ್ ಅಲ್ಲಿ ತುಂಬಾ ಬರುತ್ತೆ. ಅಲೋಪತಿ, ಹೋಮಿಯೋಪತಿ, ಆಯುರ್ವೇದ ಇದೆಲ್ಲ ಬರುತ್ತೆ. ಎಸ್ ಆರ್ ನೋ? ನ್ಯೂಟ್ರಿಷನ್. ಬಟ್ ನಾನೀಗ ನಿಮಗೆ ಏನ್ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ, ಇದು ಯಾವುದೇ ತರದ ಡಾಕ್ಟರ್ ಬರ್ಕೊಡಂತ ಇಂಗ್ಲಿಷ್ ಮೆಡಿಸಿನ್ ಅಲ್ಲ. ಇದು ಯಾವುದೇ ತರದ ಹಕೀಮ್ ಸಾಬ್ ಬರ್ಕೊಡಂತ ಜಡಿಮುಟಿ ಅಲ್ಲ.
ಇದು ಯಾವುದೇ ತರಹದ ಅಲೋಪತಿ ಹೋಮಿಯೋಪತಿ ಟ್ಯಾಬ್ಲೆಟ್ಸ್ ಅಲ್ಲ. ನಾನ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರ್ತಕ್ಕಂಥ ಟ್ಯಾಬ್ಲೆಟ್ಸ್ ಯಾವುದು ಅಂತ ಹೇಳಿದ್ರೆ ಇದು ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್. ಗಮನ ಕೊಟ್ಟು ಕೇಳ್ರಿ, ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್ ಅಂದ್ರೆ ಏನು? ವಾಟ್ ಈಸ್ ನ್ಯೂಟ್ರಿಷನಲ್ ಸಪ್ಲಿಮೆಂಟ್? ಈಗ ನಿಮ್ ಮೈಂಡ್ ಅಲ್ಲಿ ಇರ್ಬೋದು ಕ್ವಶನ್ ಮಾರ್ಕ್, ಏನ್ ಗೊತ್ತಾ ಸರ್, ಇದು ಅಲೋಪತಿನೂ ಅಲ್ಲ ಅಂತೀರಾ, ಹೋಮಿಯೋಪತಿನೂ ಅಲ್ಲ ಅಂತೀರಾ, ಜಡಿಬುಟಿನೂ ಅಲ್ಲ ಅಂತೀರಾ, ಆಯುರ್ವೇದನೂ ಅಲ್ಲ ಅಂತೀರಾ, ಮತ್ತೆ ಇದು ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಅಂದ್ರೆ ಏನು? ಆಯುರ್ವೇದ ಇದ್ದಂಗಲ್ಲ. ನಾನು ಹೇಳ್ತೀನಿ ಕೇಳ್ರಿ, ತುಂಬಾ ಜನರಿಗೆ ಡಿಫ್ರೆನ್ಸ್ ಗೊತ್ತಿಲ್ಲ ಆಯುರ್ವೇದ ಮತ್ತೆ ನ್ಯೂಟ್ರಿಷನ್ ಮಧ್ಯದಲ್ಲಿ ಏನು ಡಿಫ್ರೆನ್ಸ್ ಅಂತ ಹೇಳಿ. ಇದು ನಿಮಗೆ ಟಾಪ್ ಲೀಡರ್ಸ್, ಇಂಡಿಯಾದಲ್ಲಿ ಟಾಪ್ ಲೀಡರ್ಸ್ ಕೂಡ ಕೊಡಲ್ಲ, ನಾವು ಕೊಡ್ತೀವಿ ನಿಮಗೆ. ಡಿಫ್ರೆನ್ಸ್ ಏನು? ಡಿಫ್ರೆನ್ಸ್ ಬಿಟ್ವೀನ್ ಆಯುರ್ವೇದ ಅಂಡ್ ನ್ಯೂಟ್ರಿಷನ್. ಆಯುರ್ವೇದ ಏನ್ ಗೊತ್ತಾ? ಲವಂಗ, ಯಾಲಕ್ಕಿ, ಹಲ್ದಿ क्या बोलते ಅರಿಶಿಣ, ಚಕ್ಕಿ, ಒಂದು 50 ತರದ ವಸ್ತುಗಳು ತಗೊಂಡು ಪುಡಿ ಮಾಡಿ ಜೇನುತುಪ್ಪದಾಗ ಮಿಕ್ಸ್ ಮಾಡ್ಕೊಂಡು ನೆಕ್ರಿ, ಮಜ್ಜಿಗೆನಾಗ ಮಿಕ್ಸ್ ಮಾಡ್ಕೊಂಡು ಕುಡೀರಿ ಅಂತ ನೋಡ್ರಿ. ಇದು ಆಯುರ್ವೇದ. ಅರ್ಥ ಆಯ್ತಾ? ಇದು 50 ತರದ ಇಂಗ್ರೀಡಿಯೆಂಟ್ ತಗೊಂಡು ಒಂದೇ ರೋಗಕ್ಕೋಸ್ಕರ ಒಂದೇ ತರದ ಪ್ರಾಡಕ್ಟ್ ಪುಡಿ ಮಾಡಿ ಕೊಡ್ತಾರೆ. ಅದರಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿ, ಇದರಲ್ಲಿ ಮಿಕ್ಸ್ ಮಾಡ್ಕೊಂಡು ತಿನ್ನಂತಾರಲ್ಲ, ದಟ್ ಈಸ್ ಆಯುರ್ವೇದ. ಒಂದೇ ಒಂದು ಇಂಗ್ರೀಡಿಯೆಂಟ್ ಅಲೋವೆರಾ ಗಿಡ ಗೊತ್ತಾ? ಆ ಅಲೋವೆರಾ ಗಿಡದಿಂದ ಒಂದೇ ಒಂದು ಪ್ರಾಡಕ್ಟ್ ತಯಾರು ಮಾಡ್ತಾರೆ, ಒಂದೇ ಒಂದು ಕ್ಯಾಪ್ಸೂಲ್ 50 ತರದ ರೋಗಗಳಿಗೆ. ಅದಕ್ಕಂತಾರೆ ನ್ಯೂಟ್ರಿಷನ್. ಅರ್ಥ ಆಗಿಲ್ಲ? ಮತ್ತೆ ಅರ್ಥ ಮಾಡ್ತೀನಿ ಇನ್ನೊಂದು. ಇದು ಲವಂಗ, ಇದು ಯಾಲಕ್ಕಿ, ಇದು ಚಕ್ಕಿ, ಇದು ತೌಡು, ಇದು ತೌಡು. ಎಕ್ಸಾಂಪಲ್, ಇದು 5 ತರದ ವಸ್ತು ಮಿಕ್ಸ್ ಮಾಡಿ ಒಂದು ಪುಡಿ ಮಾಡಿ ಪ್ಯಾಕೆಟ್ ಅಲ್ಲಿ ಮಿಕ್ಸ್ ಮಾಡಿ ಕೊಡಕತ್ತಾರೆ. ಇದೇನು? ಇದು ಒಂದೇ ರೋಗ ಕೆಲಸ ಮಾಡುತ್ತೆ, ಮತ್ತೆ ಒಂದೇ ರೋಗ ಕೆಲಸ ಮಾಡುತ್ತೆ. ಈಗ ಚಕ್ಕಿ ತಗೊಂಡ್ರು, ಚಕ್ಕಿ ಅಂದ್ರೆ ಗೊತ್ತಲ್ಲ, ಚಕ್ಕಿ ತಗೊಂಡ್ರು, ಇದರಿಂದಾನೆ ಒಂದು ಗುಳಿಗೆ ತಯಾರು ಮಾಡಿ ಕೊಟ್ರು. ಇದು 50 ರೋಗಗಳಿಗೆ ಕೆಲಸ ಮಾಡುತ್ತೆ. ಇದು ನ್ಯೂಟ್ರಿಷನ್. ಈಗ ಅರ್ಥ ಆಯ್ತಾ? ಡಿಫರೆನ್ಸ್ ಬಿಟ್ವೀನ್ ಆಯುರ್ವೇದ ಅಂಡ್ ನ್ಯೂಟ್ರಿಷನ್. ಸೊ ಈಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋದು ಏನಂದ್ರೆ ನ್ಯೂಟ್ರಿಷನ್, ಆಯುರ್ವೇದ ಅಲ್ಲ. ಆಯುರ್ವೇದಕ್ಕೆ ಮತ್ತೆ ನ್ಯೂಟ್ರಿಷನ್ಗೆ ಇನ್ನೊಂದು ಡಿಫರೆನ್ಸ್ ಹೇಳ್ತೀನಿ ಕೇಳ್ರಿ. ಆಯುರ್ವೇದದಲ್ಲಿ ರಿಸಲ್ಟ್ ಬರಬಹುದು, ಬರ್ದೇ ಕೂಡ ಇರಬಹುದು, ಬಟ್ ಸೈಡ್ ಎಫೆಕ್ಟ್ ಇರಲ್ಲ. ಕ್ಲಿಯರ್ ಮಾಡ್ಕೊಳ್ರಿ. ಆಯುರ್ವೇದದಲ್ಲಿ ರಿಸಲ್ಟ್ ಬರಬಹುದು, ಬರ್ದೇ ಇರಬಹುದು, ಸೈಡ್ ಎಫೆಕ್ಟ್ ಇರಲ್ಲ. ನ್ಯೂಟ್ರಿಷನ್ ಅಲ್ಲಿ ಸೈಡ್ ಎಫೆಕ್ಟ್ ಇರಲ್ಲ, 100% ರಿಸಲ್ಟ್ ಬಂದೇ ಬರುತ್ತೆ, ಟೈಮ್ ತಗೊಳುತ್ತೆ. ಅರ್ಥ ಆಗ್ತದೇನಾ? ಆಯುರ್ವೇದದಲ್ಲಿ ಕೂಡ ಟೈಮ್ ತಗೊಳುತ್ತೆ, ನ್ಯೂಟ್ರಿಷನ್ ಕೂಡ ಟೈಮ್ ತಗೊಳುತ್ತೆ, ಬಟ್ ಇದರಲ್ಲಿ ಬರಬಹುದು, ಬರ್ದೇ ಇರಬಹುದು, ಇದರಲ್ಲಿ ಬಂದೇ ಬರುತ್ತೆ. ಈಗ ಡಿಫ್ರೆನ್ಸ್ ಏನು ಇನ್ನೊಂದು ಹೇಳ್ತೀನಿ, ಮೂರನೇ ಡಿಫ್ರೆನ್ಸ್ ಆಯುರ್ವೇದಗೆ ನ್ಯೂಟ್ರಿಷನ್. ಇದು ತುಂಬಾ ಜನರಿಗೆ ಏನು ಇದು ಅರ್ಥ ಆಗ್ತಿಲ್ಲ. ನ್ಯೂಟ್ರಿಷನ್ ಅಂದ್ರೆ ಏನು? ಗುಳಿಗೆ ಇದಂಗ್ ಇರ್ತಾವ, ಇಂಗ್ಲಿಷ್ ಮೆಡಿಸಿನ್ ಏನು ಅನ್ಕೊಂತಾರೆ. ನಾನು ನಿಮ್ಗೆ ಹೇಳ್ತೀನಿ, ಆಯುರ್ವೇದ ರಾ ಮೆಟೀರಿಯಲ್, ಆಯುರ್ವೇದ ರಾ ಮೆಟೀರಿಯಲ್, ನ್ಯೂಟ್ರಿಷನ್ ಫಿನಿಶ್ಡ್ ಪ್ರಾಡಕ್ಟ್. ಆಯುರ್ವೇದ ನಮ್ ಬಳ್ಳಾರಿದು ಮೈನ್ಸ್ ಇಂದು ಕಲ್ಲಿದ್ದಂಗೆ, ನ್ಯೂಟ್ರಿಷನ್ ಕೆಬಣ ಇದ್ದಂಗೆ. ಅರ್ಥ ಆಯ್ತು ಈಗ? ಅರ್ಥ ಇನ್ ಹೆಂಗ್ರಿ ಅರ್ಥ ಮಾಡಿಸ್ಬೇಕು? ಅರ್ಥ ಆಯ್ತಲ್ಲ? ಇದಕ್ಕಿಂತ ಜಾಸ್ತಿ ಈಗ ನನಗೆ ಅರ್ಥ ಮಾಡ್ಸಕ್ ಆಗಲ್ಲ. ಅರ್ಥ ಆಯ್ತಾ? ಸೊ ಇದು ಡಿಫ್ರೆನ್ಸ್. ಈಗ ನಾನು ಹೇಳ್ತಿರ್ತಕ್ಕಂಥದ್ದು ನಿಮಗೆ ಆಯುರ್ವೇದ ಅಲ್ಲ, ನ್ಯೂಟ್ರಿಷನ್. ನ್ಯೂಟ್ರಿಷನ್ ಏನು ಈಗ ಹೇಳ್ತೀನಿ ಕೇಳ್ರಿ. ಆಯುರ್ವೇದದ ಬೇಸ್ ಮೇಲೆ ತಯಾರು ಮಾಡಿರ್ತಕ್ಕಂಥ ವಸ್ತು. ಅರ್ಥ ಆಗಿಲ್ಲ? ಆಯುರ್ವೇದದ ಇದು ಕೂಡ ಗಿಡ ಮೂಲಕದಿಂದನೇ ತಗೊಂಡು ಬಂದಿರೋದು, ಬಟ್ ಏನಂದ್ರೆ ಗುಳಿಗೆ ರೂಪದಲ್ಲಿ ಇರುತ್ತೆ. ಆಯುರ್ವೇದ ಹೆಂಗಿರುತ್ತೆ ಅಂದ್ರೆ ಗಿಡ ಮೂಲಕದಿಂದ ತಗೊಂಡ್ಬಂದು ಗಿಡ ಮೂಲಕನೇ ಕೊಡ್ತಾರೆ ನಿಮಗೆ, ರಾ ಮೆಟೀರಿಯಲ್. ಇದು ಫಿನಿಶ್ ಪ್ರಾಡಕ್ಟ್. ಅರ್ಥ ಆಯ್ತಾ? ಇದು ಇಂಗ್ಲಿಷ್ ಮೆಡಿಸಿನ್ ತರ ಕಾಣುತ್ತೆ, ಬಟ್ ಮೆಡಿಸೈನ್ ಅಲ್ಲ. ಈಗ ಅರ್ಥ ಆಗಿರುತ್ತೆ ನಿಮಗೆ. ಓಕೆ, ಈಗ ನಾನು ಹೇಳ್ತೀನಿ, ಅರ್ಥ ಮಾಡಿಸ್ತೀನಿ. ವಾಟ್ ಈಸ್ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್? ಇದು ಡಿಫರೆನ್ಸ್ ಆಯ್ತು. ವಾಟ್ ಈಸ್ ನ್ಯೂಟ್ರಿಷನ್? ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಗೆ 3 ಹೆಸರು ಇದಾವೆ. ಒಂದು ನ್ಯೂಟ್ರಿಷನಲ್ ಸಪ್ಲಿಮೆಂಟ್, ಇನ್ನೊಂದು ಡೈಟರಿ ಸಪ್ಲಿಮೆಂಟ್, ಇನ್ನೊಂದು ಫುಡ್ ಸಪ್ಲಿಮೆಂಟ್. ಫುಡ್ ಸಪ್ಲಿಮೆಂಟ್ ಅಂದ್ರೆ ಏನು? ಫುಡ್ ಅಂದ್ರೆ ಸಪ್ಲಿಮೆಂಟ್ ಅಂದ್ರೆ ಸಪೋರ್ಟರ್. ನಮ್ಮ ಆಹಾರದಲ್ಲಿ ಏನು ಸಿಗ್ತಾ ಇಲ್ಲ ಅದನ್ನ ಇದು ಕೊಡ್ತಾ ಇದೆ ಅಷ್ಟೇ. ನಮ್ಮ ಆಹಾರದಲ್ಲಿ ಏನ್ ಸಿಗ್ತಾ ಇಲ್ಲ ಅದನ್ನ ಗುಳಿಗೆ ರೂಪದಲ್ಲಿ ನಾವು ತಗೊಂತ ಇದೀವಿ ಅಷ್ಟೇ. ಅರ್ಥ ಆಯ್ತಾ? ಈಗ ಅರ್ಥ ಮಾಡ್ತೀನಿ ವಾಟ್ ಈಸ್ ಫುಡ್ ಸಪ್ಲಿಮೆಂಟ್ಸ್. ಇವತ್ತಿಂದ 20 ವರ್ಷ ಹಿಂದೆ ನಮ್ಮ ಅಜ್ಜ ಅಜ್ಜಿಯವರು ತಿಂತಕ್ಕಂಥ ಆಹಾರದಲ್ಲಿ ಏನ್ ಪೌಷ್ಟಿಕಾಂಶ ಇತ್ತು ಈಗಿನ ಆಹಾರದಲ್ಲಿ ಇದೆನಾ? ಇವತ್ತಿಂದ 10-15 ವರ್ಷ ಹಿಂದೆ 60 ವರ್ಷ ಆದ್ಮೇಲೆ ಕಣ್ಣಿಗೆ ಚಶ್ಮಾ ಬರ್ತಿತ್ತು. ಈಗ 3 ವರ್ಷದ ಹುಡುಗರು ಸೊರಗ್ಲಾಸ್ ಹಾಕಂತ ತಿರ್ಗಾಡ್ತಾರ? ಎಸ್ ಆರ್ ನೋ? ಇವತ್ತಿಂದ 10-20 ವರ್ಷ ಹಿಂದೆ ಹೋದ್ರೆ 60 ವರ್ಷ ಆದ್ಮೇಲೆ ಕೈಗೆ ಕೋಲ್ ಬರ್ತಿತ್ತು, ಕಾಲ್ ನೋವು ಬರ್ತಿತ್ತು, ಮಂಡಿ ನೋವು. ಈಗ 21 ವರ್ಷದ ಹುಡುಗ ಕಾಲ್ ನೋವು ಅಂತಾನೆ. ಎಸ್ ಆರ್ ನೋ? ಇವತ್ತಿಂದ 10-20 ವರ್ಷ ಹಿಂದೆ ಹೋದ್ರೆ ವರ್ಷಕ್ಕೆ 1 ಬೇಳೆ ಬರ್ತಿತ್ತು, ರೈತರು ಗೊಬ್ಬರ ಹಾಕಿ ತೆಗಿತಿದ್ರು. ಈಗ ವರ್ಷಕ್ಕೆ 2-3 ಬೇಳೆ ಬರುತ್ತೆ, ಎಲ್ಲ ಕೆಮಿಕಲ್ ಆಗಿ ತೆಗಿತಾರೆ. ಎಸ್ ಆರ್ ನೋ? ಇವತ್ತಿಂದ 10-15 ವರ್ಷ ಹಿಂದೆ ಹೋದ್ರೆ ಡೆಂಗು ಇದ್ದಿಲ್ಲ, 1 ಲಕ್ಷ ಜನರಲ್ಲಿ ಯಾರಾದ್ರೂ ಒಬ್ಬ ಪೇಷಂಟ್ ಸಿಗ್ತಿದ್ದ ಶುಗರ್.
ಅವಾಗ ಇದೇ ಕರ್ನಾಟಕದಲ್ಲಿ ಒಂದು ಸ್ಟೇಟ್ಮೆಂಟ್ ತಯಾರಾಗಿತ್ತು, ಏನ್ ಗೊತ್ತಾ? ಶುಗರ್ ಶ್ರೀಮಂತರ ಕಾಯಿಲೆ. ಈಗ ಶುಗರ್ ಎಲ್ಲರ ಮನೆ ಕಾಯಿಲೆ. ಎಸ್ ಆರ್ ನೋ? ಅವಾಗ ಶುಗರ್ಗೆ ಶ್ರೀಮಂತರ ಕಾಯಿಲೆ ಅಂತಿದ್ರು. ಅವಾಗ ಹೋಗಿ ಈ ಹೋಟ್ಲಲ್ಲಿ ಕುತ್ಕೊಂಡಾಗ ಈ ವೇಟರ್ ಬರ್ತಾನಲ್ಲ, ವೇಟರ್ಗೆ ಹೇಳ್ತಿದ್ರು ಸ್ವಲ್ಪ ಶುಗರ್ ಕಡಿಮೆ ಆಗಿ ತಗೊಂಬ ಪಟ್ಟಿ ಅಂತ. ಈಗ ಒಂದ್ ಶುಗರ್ಲೆಸ್ ಅಂತಾರ, ಅಂದ್ರೆ ಇಡೀ ಊರಿಗೆ ಗೊತ್ತಾಗ್ಬೇಕಿದೆ. ಯಾಕಂದ್ರೆ ಕಾನ್ಫಿಡೆನ್ಸ್, ಯಾಕಂದ್ರೆ ಆ ಶುಗರ್ ಪೇಷಂಟ್ ಗೆ ಕಾನ್ಫಿಡೆನ್ಸ್ ಏನಂದ್ರೆ ಇಲ್ಲಿ ಕುಂತಿರೋರು ಎಲ್ಲರಿಗೆ ಶುಗರ್ ಐತೆ, ನನಗೆ ಒಬ್ಬನಿಗೆ ಆಯ್ತಾ? ಅರ್ಥ ಆಗ್ತದೇನಾ? ಸೊ ಈ ತರ ರೋಗಗಳು ಏನಕ್ಕೋಸ್ಕರ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ, ನಾವು ತಿಂತಕ್ಕಂತ ಆಹಾರ ಎಲ್ಲ ಹೈಬ್ರಿಡ್, ಟೋಟಲಿ ಹೈಬ್ರಿಡ್, ಎಲ್ಲ ಕೆಮಿಕಲ್ ಮಿಕ್ಸ್ಡ್ ಆಹಾರ ತಿಂತಾ ಇದಾರೆ. ಅದಕ್ಕೋಸ್ಕರ ಒಬ್ಬ ರಿಸರ್ಚರ್ ಹತ್ರ ನಮ್ಮ ಕಂಪನಿಯವರು ಹೋದ್ರು ಸೌತ್ ಆಫ್ರಿಕಾದಲ್ಲಿ. 2003 ಅಲ್ಲಿ ಈ ಕಂಪನಿಯ ಓನರ್ ಒಬ್ಬ ರಿಸರ್ಚರ್ ಹತ್ರ ಹೋಗಿ ಒಂದು ಕ್ವಶನ್ ಕೇಳಿದ್ರು. ಏನಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಯಾವುದೇ ರೋಗ ಬರಲಾರ್ದಂಗೆ ಸಾಯ್ಬೇಕು ಅಂತ ಹೇಳಿದ್ರೆ ನಿಮ್ ಪ್ರಕಾರ ಏನೇನ್ ತಿನ್ಬೇಕು? ರಿಸರ್ಚರ್ಗೆ ಈ ಕಂಪನಿ ಓನರ್ ಹೇಳಿರುವಂತ ಕ್ವಶನ್ ಏನಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಯಾವುದೇ ರೋಗ ಬರ್ಲಾರ್ದಂಗೆ ಸಾಯ್ಬೇಕು ಅಂದ್ರೆ ನಿಮ್ ಪ್ರಕಾರ ಏನೇನ್ ತಿನ್ಬೇಕು ಅಂದ್ರೆ, ಆ ರಿಸರ್ಚರ್ ಹೇಳಿರುವಂತ ಮಾತು ಏನಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಯಾವುದೇ ರೋಗ ಬರ್ಲಾರ್ದಂಗೆ ಸಾಯ್ಬೇಕು ಅಂದ್ರೆ 18 ವರ್ಷ ಆದ್ಮೇಲೆ ಡೈಲಿ 4 ತರದ ಕಾಳು, 4 ತರದ ಸೊಪ್ಪು, 4 ತರದ ಹಣ್ಣು, 4 ತರದ ತರಕಾರಿ, 1/2 ಲೀಟರ್ ಹಾಲು, 1 ಮೊಟ್ಟೆ, 6 ಲೀಟರ್ ನೀರು ಕುಡಿಬೇಕಂತ. ಅರ್ಥ ಆಯ್ತಾ? ರಿಸರ್ಚರ್ ಹೇಳಿರಂತ ಮಾತು, ನಮ್ಮ ಕಂಪನಿ ಓನರ್ ಅಲ್ಲ, ನಾನಲ್ಲ, ಒಬ್ಬ ವೈಜ್ಞಾನಿಕ ಹೇಳಿರಂತ ಮಾತು, ಸೈಂಟಿಸ್ಟ್. ಏನ್ ಗೊತ್ತಾ? ಒಬ್ಬ ವ್ಯಕ್ತಿ ಯಾವುದೇ ರೋಗ ಬರ್ಲಾರ್ದಂಗೆ ಸಾಯ್ಬೇಕು ಅಂದ್ರೆ ಡೈಲಿ 4 ತರದ ಕಾಳು, 4 ತರದ ಸೊಪ್ಪು, 4 ತರದ ಹಣ್ಣು, 4 ತರದ ತರಕಾರಿ, 1/2 ಲೀಟರ್ ಹಾಲು, 1 ಮೊಟ್ಟೆ, 6 ಲೀಟರ್ ನೀರು ತಗೋಬೇಕಂತೆ. ನಾನ್ ಹೇಳಿದೆ ಅಪ್ಪಂದು ಅಜ್ಜಂದು ಆಸ್ತಿ ಇರ್ಬೇಕು. ಇಷ್ಟೆಲ್ಲ ತಿನ್ಲಿಕ್ಕೆ, ಉಣ್ಲಿಕ್ಕೆ, ಕುಡಿಲಿಕ್ಕೆ ಅಪ್ಪಂದು ಅಜ್ಜಂದು ಆಸ್ತಿ ಇರ್ಬೇಕು. ಡೈಲಿ ಒಬ್ಬ ವ್ಯಕ್ತಿಗೆ 800 ರೂಪಾಯಿಂದ 1000 ರೂಪಾಯಿ ಖರ್ಚಾಗುತ್ತೆ. ಹೆಸರು ನಮ್ಮ ಮನೆಗೆ ದುಡಿಯೋದು ಡೈಲಿ 200 ರೂಪಾಯಿ, 300 ರೂಪಾಯಿ. ಒಂದ್ ಮನೇಲಿ 4 ಜನ ಇದ್ರೆ ಒಬ್ರಿಗೆ 1000 ರೂಪಾಯಿ ಇದ್ರೆ 4,000 ರೂಪಾಯಿ ಎಲ್ಲಿ ತಗೊಂಡ್ಬರ್ತೀರಿ? ಕಳ್ತನ ಮಾಡ್ಬೇಕು. ನಾವೆಲ್ಲ ಅಂಬಾನಿ ಮಕ್ಕಳ, ಅದಾನಿ ಮಕ್ಕಳ, ಬಿರ್ಲಾ ಮಕ್ಕಳ? ಇಲ್ಲ, ಆಗಲ್ಲ ಅಂತ ಹೇಳಿ ನಮ್ ಕಂಪನಿಯ ಓನರ್ ಆ ವೈಜ್ಞಾನಿಕ ಹೇಳಿದ್ರು, ಅಣ್ಣ ಇಂಡಿಯಾದಾಗ, ಇದು ಸೌತ್ ಆಫ್ರಿಕಾ ಅಲ್ಲ, ನಮ್ ಇಂಡಿಯಾದಾಗ 80% ಗಿಂತ ಜಾಸ್ತಿ ಜನ ಬಡವರಿದ್ದಾರೆ. ಬರೀ 20% ಗಿಂತ ಕಡಿಮೆ ಜನ ನಿನಗೆ ಶ್ರೀಮಂತರು ಸಿಗ್ತಾರೆ. ಈ 4 ತರದ ಕಾಳು, ಸೊಪ್ಪು, ಹಣ್ಣು, ತರಕಾರಿ, ಮೊಟ್ಟೆ, ನೀರು, ಹಾಲು ತಿಂದ್ರೆ ನಮ್ ಬಾಡಿಗೆ ಏನೇನ್ ಸಿಗುತ್ತೋ ಅದೊಂದು ಗುಳಿಗೆ ರೂಪದಲ್ಲಿ ತಯಾರು ಮಾಡಿ ಕೊಟ್ಬಿಡು.